ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ನಮ್ಮಲ್ಲಿ ಯಾವ ಯಾವ ಸ್ಟಾಲ್ ಇರುತ್ತೆ ಅನ್ನೋ ಸೀರೀಸಲ್ಲಿ ಇವತ್ತು ಉಳಿದಿರೋ ಸ್ಟಾಲ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮೊದಲಿಗೆ ಫ್ರೆಶಾನ್ ಸಂಸ್ಥೆ ನಿಮ್ಮೆಲ್ರಿಗೂ ಗೊತ್ತು. ಆರ್ಗ್ಯಾನಿಕ್ ಅಂದರೆ ಸಾವಯವ ಕೃಷಿಯ ಮಾಡಿರೋಂಥ ರೈತರನ್ನ ಭೇಟಿ ಮಾಡಿ ಅಲ್ಲಿ ಬೆಳೆದಿರೋ ಬೆಳೆಗಳನ್ನು ತಂದು ಮಾರಾಟಕ್ಕೆ ಇಟ್ಟಿರೋದು. ನಿನ್ನೆ ಒಂದು ಕಮೆಂಟ್ ಬಂದಿತ್ತು ನನಗೆ, ಸಾವಯವ ಅಂತ ಫಸ್ಟ್ ಮಾಹಿತಿ ತಿಳ್ಕೊಳ್ಳಿ. ಸಾವಯವ ಅಂದರೆ ಗ್ರಾಸರಿ ಅಷ್ಟೇ ಅಲ್ಲ, ಮಣ್ಣು ಕೂಡ ಹಂಗೆ ಇರಬೇಕು ಅಂತ. ಆ್ಯಕ್ಚುಲಿ ಅವರು ವಿಡಿಯೋ ಏನು ಮಾಡಿದ್ದಾರೆ ಗೊತ್ತಾ, ಬರೀ ತಮ್ಮನೇಲಿ ನೋಡಿ ಕಮೆಂಟ್ ಮಾಡಿದ್ದಾರೆ. ಆವಾಗ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅದ್ರ ಬಗ್ಗೆ ಎಷ್ಟು ನಾವು ಪ್ರತಿನಿತ್ಯ ಅದ್ರ ಹೆಕ್ಕಿ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ, ಎಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದೀವಿ. ಆದ್ರೂ ಎಲ್ಲೋ ಒಂದು ಕಡೆ ಅಸಮಾಧಾನ ಕೆಲವೊಬ್ಬರಿಗೆ. ಇಟ್ಸ್ ಓಕೆ. ಫ್ರೆಶಾನಿಗೆ ಹೋದರೆ ನಿಮಗೆ ದಯವಿಟ್ಟು ಗ್ರಾಸರಿ ತೊಗೊಳ್ತಿರೋ ಬಿಡ್ತಿರೋ ಅವ್ರನ್ನ ಭೇಟಿಯಾಗಿ ಸಾವಯವ ಅಂದರೆ ಏನು, ನೀವು ಯಾವ ರೀತಿ ತರಿಸ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ವಿತ್ ಸರ್ಟಿಫಿಕೇಟ್ಸ್ ನಿಮಗೆ ಅವರು ತೋರಿಸ್ತಾರೆ, ತಿಳಿಸ್ಕೊಡ್ತಾರೆ. ಇನ್ನು ನಮ್ಮ ಹೇಮಾ ಅವರ ಕಾಟನ್ ಕುರ್ತಿಯ ಸ್ಟಾಲ್ಗಳು ಕೂಡ ಇರುತ್ತೆ. ಈ ಸಲ ಇಕ್ಕತ್ ಕುರ್ತಾಸ್ ಒಂದು ಡಿಫ್ರೆಂಟ್ ಕಲೆಕ್ಷನ್ಸ್ ಅವ್ರದ್ದು ಸ್ಟಾಲಲ್ಲಿ ಸಿಗುತ್ತೆ ನಿಮಗೆ. ದಯವಿಟ್ಟು ಅವರ ಸ್ಟಾಲ್ನ ಭೇಟಿ ಕೊಡಿ. ಹೆಣ್ಮಕ್ಳು ಕೊಡ್ತೀರಾ, ನಾನು ಬೇಡ ಅಂದ್ರೂ. ಸೊ ಹೆಣ್ಮಕ್ಳು ದಯವಿಟ್ಟು ಇಕ್ಕತ್ ಕುರ್ತಾಸ್ ಹಾಗೆ ಹೇಮಾ ಅವರ ಕಾಟನ್ ಕುರ್ತಾ ಸ್ಟಾಲ್ಗೆ ವಿಸಿಟ್ ಮಾಡಿ. ಹಾಗೆ ಸುಹಾಸಿನಿ ಬರ್ತಾ ಇದ್ದಾರೆ ಉತ್ತರ ಕರ್ನಾಟಕದಿಂದ. ಜೋಳದ ಹಿಟ್ಟು, ಜೋಳದ ನುಚ್ಚು, ಜೋಳದ ರವೆ, ಹಾಗೆ ರೆಡಿ ಟು ಮೇಕ್ ನಿಪ್ಪಟ್ಟು, ಚಕ್ಲಿ, ಇದೆಲ್ಲದರ ಹಿಟ್ಟು ಪ್ರತಿಯೊಂದೂ ಈ ಸಲ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಿಸ್ ಮಾಡಬೇಡಿ ನಮ್ಮ ಉತ್ತರ ಕರ್ನಾಟಕದ ಸವಿಯನ್ನು ಸವಿಯೋದನ್ನು. ಹಾಗೆ ನಮ್ಮ ದಾವಣಗೆರೆಯ ಕುಂಬಾರರಾದ ಶಿವು ಅವರ ಫ್ಯಾಮಿಲಿ ಬಂದಿರ್ತಾರೆ. ಅವ್ರದ್ದು ಸ್ಟಾಲ್ ಕೂಡ ಇರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ. ಇವರು ಈವೆಂಟ್ಗಳಿಗೆ ಈ ರೀತಿ ತಾವೇ ಬಂದು ಮೀನ್ಸ್ ಡೆಕೋರೇಷನ್ ಮಾಡಿಕೊಡ್ತಾರೆ. ಮನೆ ಗೃಹ ಪ್ರವೇಶ ಇರಲಿ, ಚಿಕ್ಕ ಚಿಕ್ಕ ಮೆಹಂದಿ ಫಂಕ್ಷನ್ನು, ಮದುವೆಗಳು, ದೇವರ ಕಾರ್ಯ ಎಲ್ಲದಕ್ಕೂ ಬಂದು ಡೆಕೋರೇಷನ್ ಮಾಡಿಕೊಡ್ತಾರೆ. ಶಿವು ಅವರ ಸ್ಟಾಲ್ ಇರುತ್ತೆ. ಮಣ್ಣಿನಲ್ಲಿ ಮಾಡಿದ ದೀಪಗಳು, ಎಲ್ಲ ಹಬ್ಬಕ್ಕೂ ಬೇಕಾದ ವಸ್ತುಗಳು, ಉರುಳಿಗಳು ಪ್ರತಿಯೊಂದು ನಿಮಗೆ ಶಿವು ಅವರ ಸ್ಟಾಲಲ್ಲಿ ಸಿಗುತ್ತೆ. ಮಿಸ್ ಮಾಡದೆ ಭೇಟಿ ಕೊಡಿ.
ಫ್ಯಾಷನ್ಸ್ ನಮಗೊಂದು ರೀತಿ ಬಂಪರ್. ಒಂದಲ್ಲ ಅಂದರೆ ಎರಡೆರಡು ಕಾಟನ್ ಕುರ್ತಾ ಸ್ಟಾಲ್ಸ್ ಇದೆ. ರೇಖಾ ಅವರ ಸ್ಟಾಲ್ಸ್ ಕೂಡ ಇರುತ್ತೆ. ನೀವು ನೋಡಿದರೆ ಇತ್ತೀಚೆಗೆ ನಾನು ಅವರು ಸ್ಟಾಲ್ಗೆ ಮೀನ್ಸ್ ಅವರ ಶಾಪ್ಗೆ ಭೇಟಿ ಕೊಟ್ಟು ಅಲ್ಲಿರೋ ಕುರ್ತಾಗಳನ್ನ ತೋರಿಸಿದ್ದೆ ನಿಮಗೆ. ಬೆಲೆಗಳು ಎಲ್ಲದನ್ನೂ ನನಗೆ ಕರೆಕ್ಟಾಗಿ ಹೇಳೋಕ್ಕಾಗಿರಲಿಲ್ಲ. ನೀವು ಅವರ ಸ್ಟಾಲ್ಗೆ ಭೇಟಿ ಕೊಟ್ಟರೆ ಈ ಎಲ್ಲ ಬ್ಯೂಟಿಫುಲ್ ಕುರ್ತಾಗಳನ್ನು ಬೈ ಮಾಡ್ಬೋದು. ಇನ್ನು ಅಷ್ಟೊಂದು ಸೀರೆಗಳ ಅಂಗಡಿ ಇದ್ದಾಗ ನಮ್ಮ ಶೀಲಾ ಅವರ ಬ್ಲೌಸ್ ಸ್ಟಾಲ್ ಇಲ್ಲ ಅಂದರೆ ಹೇಗೆ? ಹೌದು, ಬನ್ನಿ, ಶೀಲಾ ಅವರ ಕ್ರೊಮ್ಯಾಟಿಕ್ ವೀವರ್ಸ್ ಹೆಸರಿನ ಅಲ್ಲಿ ಒಂದು ಸ್ಟಾಲ್ ಕೂಡ ಇರುತ್ತೆ. ನಿಮಗೆ ಮ್ಯಾಚಿಂಗ್ ಬ್ಲೌಸ್ನ ತೊಗೊಂಡು ಹೋಗ್ಬೋದು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಕಮಲಾ ಅವರು ತಮ್ಮ ರಂಗೋಲಿ ಸ್ಟೆನ್ಸಿಲ್ಸ್ ಜೊತೆಗೆ ಒಂದು ಸ್ಟಾಲ್ ಹಾಕ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಬೇಕಾದಷ್ಟು ವೆರೈಟೀಸು ಸ್ಟೆನ್ಸಿಲ್ಸ್ ನಿಮಗೆ ಅಲ್ಲಿ ಲಭ್ಯ ಇರುತ್ತೆ. ಮಿಸ್ ಮಾಡದೆ ಭೇಟಿ ಕೊಡಿ. ನಿಮ್ಮ ನಿತ್ಯ ಪೂಜೆಗೆ ಯಾವ್ದು ಬೇಕು, ಎಂಥದ್ದು ಬೇಕು ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿ ತೊಗೊಂಡು ಹೋಗಿ. ಹಾಗೆ ಆರ್ಯನ್ಸ್ ಫುಡ್ ಅವರ ಬಿಸಿಬೇಳೆಬಾತ್ ಪೌಡರ್, ವಾಂಗಿಬಾತ್ ಪೌಡರ್, ಮೋರಿಂಗಾ ಸಾಂಬಾರ್ ಪೌಡರ್, ಸ್ಪೆಷಲ್ ಸಾಂಬಾರ್ ಪುಡಿ, ಹರ್ಬಲ್ ಟೀ, ಒಂದ ನಮಗೆ ನಿತ್ಯ ಬೇಕಾಗಿರೋ ಎಲ್ಲ ಪೌಡರ್ಗಳು ಸಿಕ್ಕುತ್ತೆ. ಅರುಣಾ ಅವರ ಸ್ಟಾಲ್ಗೆ ಭೇಟಿ ಕೊಟ್ಟು ಆರ್ಯನ್ಸ್ ಫುಡ್ ಪ್ರಾಡಕ್ಟ್ಸ್ನ ಕೊಂಡ್ಕೊಳ್ಳಿ. ಇನ್ನು ನಮ್ಮ ಪೂರ್ಣಿಮಾ ಅವರು ಸಕಲೇಶ್ಪುರದಿಂದ ಬರ್ತಾ ಇದ್ದಾರೆ. ಕಾಫಿ ಪೌಡರ್, ಟೀ ಪೌಡರ್, ಕಾಫಿ ಪ್ರಾಡಕ್ಟ್ಸ್ ಅಂದರೆ ಕಾಫಿ ಬೇಸ್ಡ್ ಕಾಸ್ಮೆಟಿಕ್ಸ್ ಪ್ರತಿಯೊಂದನ್ನು ತೊಗೊಂಡು ಬರ್ತಾ ಇದ್ದಾರೆ. ಎಕ್ಸಲೆಂಟ್ ಒಂದು ನ್ಯಾಚುರಲ್ ಪ್ರಾಡಕ್ಟ್ಸ್ ಇವೆಲ್ಲ. ಇದನ್ನು ಭೇಟಿ ಮಾಡಿ ನಿಮ್ಗೆ ಇಷ್ಟ ಆಗಿದ್ದನ್ನು ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ಸಲ ಉತ್ತರ ಕರ್ನಾಟಕದ 2 ಸ್ಟಾಲ್ ಇರುತ್ತೆ. ಫುಡ್ ಸ್ಟಾಲ್, ಒಂದು ರೊಟ್ಟಿಯ ಊಟ ಸಿಗುತ್ತೆ ನಿಮಗೆ, ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಗಡ್ಸೊಪ್ಪು ಎಲ್ಲ ಸಿಗುತ್ತೆ. ಹಾಗೆ ಮಂಡಕ್ಕಿ ಮಿರ್ಚಿ ಸ್ಟಾಲ್ ಕೂಡ ಇರುತ್ತೆ. ಮಂಡಕ್ಕಿ ಮಿರ್ಚಿ ಸ್ಟಾಲಲ್ಲಿ ನಮ್ಮ ಕಾವ್ಯ ಅವರ ಹಾಗೂ ಶುದ್ಧ ದೇಸಿ ಹಸುವಿನ ತುಪ್ಪ ಪ್ರತಿಯೊಂದು ಆ ಮಿರ್ಚಿ ಸ್ಟಾಲಲ್ಲೇ ಸಿಗುತ್ತೆ. ಸೊ ತಿಂದ್ಬಿಟ್ಟು ಕೊಂಡುಕೊಂಡು ಹೋಗಿ. ಹಾಗೆ ಮೈಸೂರಿಂದ ನಮ್ಮ ನೀಲಿಯವರು ಬರ್ತಾ ಇದ್ದಾರೆ. ನೀಲಿಕಲಾ ಕ್ರಿಯೇಷನ್ಸ್ ಅವರ ಕೆಳಗಡೆ ಈ ಮಣ್ಣಿನ ಒಡವೆಗಳು, ಬಂಗಾರನ ನಾಚಿಸುವಂಥ ಈ ಮಣ್ಣಿನ ಒಡವೆಗಳ ಜೊತೆಗೆ ನೀಲಿ ಬರ್ತಾ ಇದ್ದಾರೆ. ಸೊ ಟೆರಕೋಟಾ ಜ್ಯುವೆಲ್ರಿನ ಮಿಸ್ ಮಾಡದೆ ಕೊಂಡ್ಕೊಳ್ಳಿ. ಹಾಗೆ ಈ ಕರಕುಶಲ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ನೀಡಿ. ಹಾಗೆ ಬೃಂದಾ ಅವರ ಸ್ಟಾಲ್ ಕೂಡ ಇರುತ್ತೆ. ಬೃಂದಾ ಅವರ ಸ್ಟಾಲಲ್ಲಿ ನಿಮಗೆ ಆ್ಯಸ್ ಯೂಶುವಲ್ ಗೊತ್ತಿರೋ ಹಾಗೆ ವೆರೈಟಿ ಗಿಫ್ಟ್ ಐಟಮ್ಸು, ಮನೆಗೆ ಬೇಕಾಗಿರೋ ಡೆಕೋರೇಟಿವ್ ಐಟಮ್ಸು ಪ್ರತಿಯೊಂದು ಬೃಂದಾ ಅವರ ಸ್ಟಾಲಲ್ಲಿ ಸಿಗುತ್ತೆ. ಮಿಸ್ ಮಾಡದೆ ಭೇಟಿ ಕೊಡಿ.